ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾಗ್ಯಶ್ರೀ ನರ್ಗುಂದ್. ನಾನು ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಜೇವರ್ಗಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಳಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನಿಮಗೆಲ್ಲರಿಗೂ ಪ್ರಗತಿ ಅಕಾಡೆಮಿಯಿಂದ ಸ್ವಾಗತ ಕೋರುತ್ತೇನೆ. ಸ್ನೇಹಿತರೆ, FDA STA ಸಾಮಾನ್ಯ ಕನ್ನಡ ಪತ್ರಿಕೆ, ಹೈಸ್ಕೂಲ್ ಕನ್ನಡ ಭಾಷಾ ಶಿಕ್ಷಕರು, PU ಕಾಲೇಜ್ ಕನ್ನಡ ಭಾಷಾ ಶಿಕ್ಷಕರು ನೇಮಕಾತಿಗೆ ಸಂಬಂಧಿಸಿದಂತೆ ಬಹುನಿರೀಕ್ಷಿತ ಪ್ರಶ್ನೆಗಳು ಮತ್ತು ವಿವರವಾದ ವಿಶ್ಲೇಷಣೆಯೊಂದಿಗೆ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಮೊದಲನೇ ಪ್ರಶ್ನೆ, ಗಂಗಾಂಬಿಕೆ ಇವಳು ಬರೆದ ವಚನಗಳ ಅಂಕಿತ ನಾಮ ತಿಳಿಸಿ. A. ಕೂಡಲ ಸಂಗಮದೇವ, B. ಗಂಗಾಪ್ರಿಯ ಕೂಡಲ ಸಂಗಮದೇವ, C. ಶಂಭುಲಿಂಗ, D. ಕೂಡಲ ಚನ್ನ ಸಂಗಮ ದೇವ. ಸ್ನೇಹಿತರೆ, ಸರಿಯಾದ ಉತ್ತರ ಗಂಗಾಪ್ರಿಯ ಕೂಡಲ ಸಂಗಮ ದೇವ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನು ತಂದವರು ವಚನಕಾರರು. ಇವರು ತಮ್ಮ ವಚನಗಳ ಕೊನೆಗೆ ಅಂಕಿತ ನಾಮವನ್ನು ಇಟ್ಟು ಬರೆಯುತ್ತಿದ್ದರು. 12ನೇ ಶತಮಾನದಲ್ಲಿದ್ದ ಬಸವಣ್ಣನವರು ಕೂಡಲ ಸಂಗಮ ದೇವ, ಚನ್ನಬಸವಣ್ಣನವರು ಕೂಡಲ ಚನ್ನ ಸಂಗಮ ದೇವ. ಹಾಗೆ ಬಸವಣ್ಣನವರ ಹೆಂಡತಿಯಾದ ಗಂಗಾಂಬಿಕೆಯು ಗಂಗಾಪ್ರಿಯ ಕೂಡಲ ಸಂಗಮ ದೇವ ಎಂದು ಅಂಕಿತ ನಾಮವನ್ನು ಇಟ್ಟುಕೊಂಡು ವಚನಗಳನ್ನು ಬರೆದಿದ್ದಾರೆ. ಎರಡನೇ ಪ್ರಶ್ನೆ, ಭೂಮಿ ತಾಯಿಯ ಚೊಚ್ಚಿಲ ಮಗ ಕವನ ಬರೆದವರು ಯಾರು? A. MG ದೇಶಪಾಂಡೆ, B. ಚಂದ್ರಶೇಖರ ಕಂಬಾರ, C. ದ.ರಾ ಬೇಂದ್ರೆ, D. ಗೋವಿಂದ ಪೈ. ಸರಿಯಾದ ಉತ್ತರ ದ.ರಾ ಬೇಂದ್ರೆ. ಭೂಮಿ ತಾಯಿಯ ಚೊಚ್ಚಿಲ ಮಗನನ್ನು ಕಣ್ತೆರೆದೊಮ್ಮೆ ನೋಡಿಹರೇನು. ಇಲ್ಲಿ ದ.ರಾ ಬೇಂದ್ರೆ ಅವರು ಬರೆದಿರುವ ನಾದಲೀಲೆ ಕವನ ಸಂಕಲನದಿಂದ ಈ ಒಂದು ಸಾಲನ್ನು ಆಯ್ದುಕೊಳ್ಳಲಾಗಿದೆ. ಇಲ್ಲಿ ಚೊಚ್ಚಿಲ ಮಗ ಎಂದರೆ ರೈತ. ಮಳೆಯು ಕೈಕೊಟ್ಟಾಗ ರೈತನ ಒಂದು ಪರಿಸ್ಥಿತಿಯನ್ನು ಇಲ್ಲಿ ಚಿತ್ರಿಸಲಾಗಿದೆ. ಮೂರನೇ ಪ್ರಶ್ನೆ, ಕರ್ನಾಟಕ ಪ್ರಹಸನ ಪಿತಾಮಹ ಎಂಬ ಬಿರುದು ಇರುವ ಕವಿ? A. ಅನಕೃ, B. ದ.ರಾ ಬೇಂದ್ರೆ, C. ಟಿ.ಪಿ. ಕೈಲಾಸಂ, D. ಶಿವರಾಮ ಕಾರಂತ. ಸ್ನೇಹಿತರೆ, ಸರಿಯಾದ ಉತ್ತರ ಟಿ.ಪಿ. ಕೈಲಾಸಂ. ಇಲ್ಲಿ ಅನಕೃ ಅವರಿಗೆ ಕಾದಂಬರಿಯ ಸಾರ್ವಭೌಮ ಎಂಬ ಬಿರುದು ಇದೆ. ದ.ರಾ ಬೇಂದ್ರೆ ಅವರಿಗೆ ವರಕವಿ ಎನ್ನುವ ಒಂದು ಬಿರುದು ಇದೆ. ಹಾಗೆ ಶಿವರಾಮ್ ಕಾರಂತ ಅವರಿಗೆ ಕನ್ನಡದ ಭಾರ್ಗವ ಅಂತ ಬಿರುದು ಇದೆ. ಪ್ರಶ್ನೆ 4, ಊರು ಕೇರಿ ಇದು ಇವರ ಆತ್ಮಕಥೆ? A. ಕುವೆಂಪು, B. ಸಿದ್ಧಲಿಂಗಯ್ಯ, C. ಗುಬ್ಬಿ ವೀರಣ್ಣ, D. ಅ.ನ.ಕೃ. ಸ್ನೇಹಿತರೆ, ಸರಿಯಾದ ಉತ್ತರ ಸಿದ್ಧಲಿಂಗಯ್ಯ. ಆತ್ಮಕಥೆ
ಅಥವಾ ಆತ್ಮಚರಿತ್ರೆ ಎಂದರೆ ತಮ್ಮ ಜೀವನದ ವೃತ್ತಾಂತವನ್ನು ತಾವೇ ಬರೆಯುವುದು ಅಥವಾ ಬೇರೆಯವರ ಸಹಾಯದಿಂದ ಬರೆಯುವುದು. ಊರು ಕೇರಿ ಅನ್ನೋ ಒಂದು ಆತ್ಮಕಥೆಯನ್ನು ಸಿದ್ಧಲಿಂಗಯ್ಯನವರು 1997ರಲ್ಲಿ ಭಾಗ 1 ಹಾಗೂ 2006ರಲ್ಲಿ ಭಾಗ 2 ಒಂದು ಪ್ರಕಟ ಮಾಡಿದ್ದಾರೆ. ಕುವೆಂಪು ಅವರ ಆತ್ಮಕಥೆ ಅಂದರೆ ನೆನಪಿನ ದೋಣಿಯಲ್ಲಿ, ಗುಬ್ಬಿ ವೀರಣ್ಣನವರ ಒಂದು ಆತ್ಮಕಥೆ ಅಂದರೆ ಕಲೆಯೇ ಕಾಯಕ, ಅನಕೃ ಅವರ ಬರಹಗಾರನ ಬದುಕು, ಹಾಗೆ ಸಿದ್ಧಲಿಂಗಯ್ಯನವರು ಊರು ಕೇರಿ ಅನ್ನೋ ಒಂದು ಆತ್ಮಕಥೆಯನ್ನು ಬರೆದಿದ್ದಾರೆ. ಪ್ರಶ್ನೆ 5. ಕಾವ್ಯಾರ್ಥ ಚಿಂತನ ಕೃತಿ ಬರೆದವರು ಯಾರು? ಎ. ಶಂಕರ್ ಮೊಕಾಶಿ ಪುಣೇಕರ್, ಬಿ. ಶಿವರಾಮ ಕಾರಂತ, ಸಿ. ಜಿ. ಎಸ್. ಶಿವರುದ್ರಪ್ಪ, ಡಿ. ಗೋವಿಂದ ಪೈ. ಸರಿಯಾದ ಉತ್ತರ ಜಿ. ಎಸ್. ಶಿವರುದ್ರಪ್ಪ. ಕಾವ್ಯಾರ್ಥ ಚಿಂತನ ಇದೊಂದು ವಿಮರ್ಶಾ ಕೃತಿಯಾಗಿದೆ. ಇದನ್ನು ಜಿ. ಎಸ್. ಶಿವರುದ್ರಪ್ಪನವರು ಬರೆದಿದ್ದಾರೆ. ಕ್ರಿಸ್ತಶಕ 1984ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ಕೃತಿಗೆ ಸಿಕ್ಕಿದೆ. ಪ್ರಶ್ನೆ 6. ಜಾಗಟೆ ವಾದ್ಯ ಯಾವುದರಿಂದ ತಯಾರಿಸುತ್ತಾರೆ? ಎ. ಕಬ್ಬಿಣ, ಬಿ. ಕಂಚು, ಸಿ. ಹಿತ್ತಾಳೆ, ಡಿ. ಗಾಜು. ಸರಿಯಾದ ಉತ್ತರ ಕಂಚು. ಪ್ರಶ್ನೆ 7. ಪೆನ್ನಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಇದು ಯಾವ ಕೃತಿಯಿಂದ ಆಯ್ಕೆ ಮಾಡಿದ ಸಾಲುಗಳು? ಎ. ಹೆಣ್ಣಿನ ಮಹಿಮೆ, ಬಿ. ಹದಿಬದೆಯ ಧರ್ಮ, ಸಿ. ಜಾನಪದ, ಡಿ. ಧರ್ಮಾಮೃತ. ಸರಿಯಾದ ಉತ್ತರ ಹದಿಬದೆಯ ಧರ್ಮ. ಪೆನ್ನಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ, ಪೆನ್ನಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಈ ಸಾಲುಗಳು 16ನೇ ಶತಮಾನದಲ್ಲಿರುವ ಸಂಚಿ ಹೊನ್ನಮ್ಮ ಬರೆದಿರುವ ಹದಿಬದೆಯ ಧರ್ಮ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪ್ರಶ್ನೆ 8. ಕವಿರಾಜ ಮಾರ್ಗ ಕೃತಿಯ ಆಕರ ಗ್ರಂಥ ಯಾವುದು? ಎ. ಕಾವ್ಯಾದರ್ಶ, ಬಿ. ಕನ್ನಡ ಸಾಹಿತ್ಯ ಚರಿತ್ರೆ, ಸಿ. ಕಾವ್ಯಾವಲೋಕನ, ಡಿ. ಗಥಾ ಸಪ್ತಸತಿ. ಸರಿಯಾದ ಉತ್ತರ ಕಾವ್ಯಾದರ್ಶ. ಸ್ನೇಹಿತರೆ, ಕನ್ನಡದಲ್ಲಿ ಸಿಕ್ಕಿರುವ ಮೊಟ್ಟ ಮೊದಲ ಕೃತಿ ಎಂದರೆ ಕವಿರಾಜ ಮಾರ್ಗ. ಇದನ್ನು ರಾಷ್ಟ್ರಕೂಟ ಆಸ್ಥಾನದ ಕವಿಯಾದ ಶ್ರೀ ವಿಜಯ ಬರೆದಿರುವ ಕೃತಿಯಾಗಿದೆ. ಇದರಲ್ಲಿ ಕನ್ನಡ ನಾಡಿನ ಜನರ ಬಗ್ಗೆ, ನುಡಿಯ ಬಗ್ಗೆ, ನಾಡಿನ ಮೇರೆಯ ಬಗ್ಗೆ ಹೇಳಲಾಗಿದೆ. ಕವಿರಾಜ ಮಾರ್ಗಕಾರ ದಂಡಿಯು ಬರೆದ ಕಾವ್ಯಾದರ್ಶ ಕೃತಿಯನ್ನು ಆಕರವಾಗಿಟ್ಟುಕೊಂಡು ಬರೆದರು. 9ನೇ ಪ್ರಶ್ನೆ. ಗೋವಿಂದ ಪೈ ಅವರ ವೈಶಾಖಿ ಮಹಾಕಾವ್ಯದ ನಾಯಕ? ಎ. ಏಸು, ಬಿ. ಬುದ್ಧ, ಸಿ. ಚೆನ್ನ, ಡಿ. ನಾರಾಯಣ. ಸರಿಯಾದ ಉತ್ತರ ಬುದ್ಧ. ವಿವರಣೆ. ಗೋವಿಂದ ಪೈ ಅವರು ಕರ್ನಾಟಕದ ಪ್ರಥಮ ರಾಷ್ಟ್ರಕವಿ ಎಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ವೈಶಾಖಿ ಬುದ್ಧನ ಕಡೆಯ ದಿನಗಳ ಕುರಿತು ಬರೆದ ಮಹಾಕಾವ್ಯವಾಗಿದೆ.
ಪ್ರಶ್ನೆ 10. ಶ್ರೀಪಾದರಾಯರ ಅಂಕಿತನಾಮ ಯಾವುದು? ರಂಗವಿಠಲ, ಬಿ ಹಯವದನ, ಸಿ ರಂಗನಾಥ, ಡಿ ರಘುಪತಿ. ಸರಿಯಾದ ಉತ್ತರ ಎ ರಂಗವಿಠಲ. ಕನ್ನಡ ಸಾಹಿತ್ಯದಲ್ಲಿ ಕೀರ್ತನಕಾರರು ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ. ಇವರು ಸಹ ವಚನಕಾರರಂತೆ ಅಂಕಿತನಾಮವನ್ನು ಇಟ್ಟುಕೊಂಡು ಕೀರ್ತನೆಗಳನ್ನು ಬರೆದರು. ಶ್ರೀಪಾದರಾಯರು ರಂಗವಿಠಲ, ವಾದಿರಾಜ ಹಯವದನ, ಹೆಳವನಕಟ್ಟೆ ಗಿರಿಯಮ್ಮ, ರಂಗನಾಥ, ನರಹರಿ ತೀರ್ಥರು ರಘುಪತಿ ಎಂಬ ಅಂಕಿತನಾಮವನ್ನು ಇಟ್ಟುಕೊಂಡು ಬರೆದರು. ಸ್ನೇಹಿತರೆ, ಇನ್ನೂ ಹೆಚ್ಚಿನ ವಿಷಯದೊಂದಿಗೆ ಮತ್ತೊಮ್ಮೆ ನಿಮ್ಮ ಜೊತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ.